ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನದಂದು ನಾವು ವಾಕ್ಯ ಭಾಗವನ್ನು ಧ್ಯಾನಿಸುವವರಾಗಿದ್ದೇವೆ. ವಾಕ್ಯ ಭಾಗವು ಮನುಷ್ಯನ ಶಬ್ದ ಎಂಬ ವಾಕ್ಯ ಭಾಗವನ್ನು ಧ್ಯಾನಿಸುವವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ಮನುಷ್ಯನ ಶಬ್ದ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನು ಮಾತಾಡಬೇಕೆ ಪ್ರಾರ್ಥಿಸ್ತಾ ಇದ್ವಿ ತಂದೆಯೇ, ಆಮೇಲೆ. ಮನುಷ್ಯನ ಶಬ್ದ ಎಂಬ ವಾಕ್ಯವನ್ನು ಧ್ಯಾನಿಸುವವರಾಗಿದ್ದೇವೆ. 1ನೇ ಅರಸು 12ನೇ ಅಧ್ಯಾಯ 13-14 ವಾಕ್ಯಗಳು. ಅರಸನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ಯೌವನಸ್ಥರ ಆಲೋಚನೆಗನುಸಾರವಾಗಿ ಜನರಿಗೆ ನನ್ನ ತಂದೆಯು ನುಡಿದನು ಎಂಬುದಾಗಿ 1ನೇ ಅರಸು 12:13-14 ಹೇಳುವುದಾಗಿದೆ. ಅರಸನಾದ ಸೊಲೊಮೋನನು ಮೃತಪಟ್ಟ ಮೇಲೆ ಇಸ್ರಾಯೇಲರು ಅವನ ಮಗನಾದ ರೆಹಬ್ಬಾಮನ ಬಳಿ ಬಂದು, ನಿನ್ನ ತಂದೆಯು ನೇಮಿಸಿದ ಬಿಟ್ಟಿ ಕೆಲಸವನ್ನು ಕಡಿಮೆ ಮಾಡಿ ನಮ್ಮ ಮೇಲಿರುವ ಭಾರವನ್ನು ಹಗುರ ಮಾಡಿದರೆ ನಾವು ನಿನ್ನನ್ನು ಸೇವಿಸುವು ಎಂದು ಹೇಳಿದಾಗ, ರೆಹಬ್ಬಾಮನು ಹಿರಿಯರ ಆಲೋಚನೆಯನ್ನು ನಿರಾಕರಿಸಿ ಅನುಭವವಿಲ್ಲದ ಯೌವನಸ್ಥರ ಮಾತುಗಳಿಗೆ ಕಿವಿಗೊಟ್ಟು ಜನಗಳಿಗೆ ಕಠಿಣವಾದ ಉತ್ತರವನ್ನು ಕೊಟ್ಟಿದ್ದರಿಂದ ಇಸ್ರಾಯೇಲರ 12 ಗೋತ್ರಗಳಲ್ಲಿ 10 ಗೋತ್ರಗಳು ಅವನನ್ನು ಬಿಟ್ಟು ಹೊರಟು ಹೋದರು. ಮಾನುಷಿಕ ಆಲೋಚನೆಗಳು ಬೇರ್ಪಡುವಿಕೆಗೂ ಅಳಿವಿಗೂ ಕಾರಣವಾಗುವುದು. ದೇವಸೇವಕರು ಪ್ರಾರ್ಥಿಸಿ ಒಳ್ಳೆಯ ಆಲೋಚನೆಗಳನ್ನು ಕೊಡುವರು. ಭಯಭಕ್ತಿಯುಳ್ಳ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಜಯದ ಜೀವಿತದ ರಹಸ್ಯವನ್ನು ಹೇಳಿಕೊಡುತ್ತಾರೆ. ಆದುದರಿಂದ ದೇವ ಜನರು ಒಳ್ಳೆಯ ಆಲೋಚನೆಗಳನ್ನು ಕೇಳಿ ಅದರಂತೆ ನಡೆದುಕೊಳ್ಳಬೇಕು. ಆತ್ಮ ವಿವೇಚನ ವರದಿಂದ ಯಾವುದು ಸರಿಯಾದ ಮಾರ್ಗ ಎಂಬುದನ್ನು ವಿವೇಚಿಸಬೇಕು. ಕೆಲವು ವೇಳೆಗಳಲ್ಲಿ ಮನುಷ್ಯರ ಮಾತು ಒಂದಕ್ಕೊಂದು ವಿರೋಧವಾಗಿರುತ್ತದೆ. ಇಸಾಕನು ಹುಟ್ಟಿದ ಮೇಲೆ ಅಬ್ರಹಾಮನು ಹಿರಿಯ ಮಗನಾದ ಇಸ್ಮಾಯೇಲನು ಇಸಾಕನನ್ನು ಪರಿಹಾಸ್ಯ ಮಾಡಿದ್ದನ್ನು ಸಾರಾಳು ಕಂಡು, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಕಳುಹಿಸು ಎಂದು ಅಬ್ರಹಾಮನ ಸಂಗಡ ಹೇಳುವಳಾಗಿದ್ದಾಳೆ. ಆದಿಕಾಂಡ 21:10. ಇದರಿಂದಾಗಿ ಅಬ್ರಹಾಮನಿಗೆ ದಿಕ್ಕು ತೋಚದೆ ದೇವರ ಸನ್ನಿಧಾನಕ್ಕೆ ಹೋಗಿ ದೇವರ ಮಾತನ್ನ ಕೇಳುವವನಾಗಿದ್ದಾಳೆ. ಒಂದು ಕಡೆ ಸಾರಾಳ ಮಾತು, ಮತ್ತೊಂದು ಕಡೆ ಪ್ರಿಯ ಮಗನಾದ ಇಷ್ಮಾಯೇಲನು. ಆಗ ಅಬ್ರಹಾಮನು ಯಾವ ತೀರ್ಮಾನವನ್ನ ತೆಗೆದುಕೊಳ್ಳಬೇಕೆಂದು ತಿಳಿಯದೆ ದೇವರ ಸಮ್ಮುಖಕ್ಕೆ ಹೋದನು. ಸಾರಾಳ ಮಾತಿನಂತೆ ಬೇರೆ ಮಾರ್ಗವಿಲ್ಲದೆ ಹಾಗಾರಳನ್ನ ಇಸ್ಮಾಯೇಲನನ್ನ ಕಳುಹಿಸಿಬಿಟ್ಟನು. ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗದ ವೇಳೆಗಳಲ್ಲೆಲ್ಲ ದೇವರ ಸಮ್ಮುಖಕ್ಕೆ ಹೋಗಿರಿ, ಕರ್ತನ ಆಲೋಚನೆಯಂತೆ ನಡೆದುಕೊಳ್ಳಿರಿ. ನಿಮ್ಮನ್ನ ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಎಂದು ಕರ್ತನು ಹೇಳುತ್ತಾನೆ. ಕೀರ್ತನೆ 32:8 ಹೇಳುವುದಾಗಿದೆ. ಯೆಶಾಯ 55:8. ಯೆಹೋವನು ಹೀಗನ್ನುತ್ತಾನೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಹೇಳುವುದಾಗಿದೆ. ಆಮೇನ್. ಪ್ರೈಸ್ ದ ಲಾರ್ಡ್.